ನಮಸ್ತೆ. ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು ಮಹಾಬಲ ಸೀತಾಳಭಾವಿ ಸರ್ ಬರ್ದಿರೋದು. ಸೊ ನಿನ್ನೆ ಮೊನ್ನೆ ಓದ್ತಾ ಇದ್ದಂತಹ ಚಾಪ್ಟರ್ನ ಇವತ್ತು ಕಂಟಿನ್ಯೂ ಮಾಡೋಣ. ಕಲಿಕೆಗೆ ಕೊನೆ ಇಲ್ಲ, ಆದ್ರೆ ಕಲಿಯುವ ಅವಕಾಶ ಯಾವಾಗ್ಲೂ ಸಿಗಲ್ಲ. ಓಕೆ, ಕಲಿಕೆಗೆ ಕೊನೆ ಇಲ್ಲ, ಆದ್ರೆ ಕಲಿಯುವ ಅವಕಾಶ ಬಿಡು ಮುಂದೆ ಸಿಗುತ್ತೆ ಅಂತ ಅನ್ಕೊಳ್ತೀವಿ. ಸಮ್ಟೈಮ್ಸ್ ಆ ಅವಕಾಶ ನಮಗೆ ಸಿಗದೆ ಇರ್ಬೋದು. ಅವಕಾಶ ಸಿಕ್ಕಾಗ ಎಷ್ಟು ಸಾಧ್ಯವೋ ಅಷ್ಟು ಹೊಸದನ್ನು ಕಲಿಯುವುದನ್ನ ಯಾರು ಬಿಟ್ಕೊಡಲ್ಲ, ಅದಕ್ಕೆ ನಿರ್ಧಾರ ತಗೊಳ್ತಾರೆ, ಅವರು ಯಶಸ್ವಿ ಉದ್ಯೋಗಿ ಆಗ್ತಾರೆ. ಅದಕ್ಕೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಯಶಸ್ವಿ ಉದ್ಯೋಗಿಯ ಲಕ್ಷಣ. ಸಿಇಒ ಕೂಡ ಕಂಪನಿಯ ಉದ್ಯೋಗಿ. ಸಿಇಒ ಅಂದ ತಕ್ಷಣ ಅಲ್ಲ, ಅವರು ಕೂಡ ಉದ್ಯೋಗಿನೇ. ಭಗವದ್ಗೀತೆ ಯುದ್ಧಕ್ಕೂ ಕೂಡ ಅರ್ಜುನ ಮಾಡಿದ್ದು ಕೃಷ್ಣನಿಂದ ಎಷ್ಟು ಸಾಧ್ಯವೋ ಅಷ್ಟು ಹೊಸ ಸಂಗತಿಗಳನ್ನು ಕಲಿತಿದ್ದು. ಅಂದ್ರೆ ಕೃಷ್ಣನಿಂದ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಹೊಸದನ್ನ ಅರ್ಜುನ ಕಲ್ತ್ರು. ಓಕೆ, ಯಾವ್ದನ್ನು ಕೂಡ ಅವರು ಬಿಡ್ಲಿಲ್ಲ, ಸೂಕ್ಷ್ಮವಾಗಿ ಕೃಷ್ಣನ ಕಲ್ತ್ರು ಕೂಡ. ಅಂದ್ರೆ ಅವ್ರು ಏನ್ ಅರ್ಥ ಮಾಡ್ಕೊಂಡಿರ್ಲಿಲ್ಲ, ಏನು ಅದ್ ಮಾಡಿರ್ಲಿಲ್ಲ, ಅದು ಒಂದಾದ್ರೆ ಸಾಕಷ್ಟು ವಿಷಯಗಳನ್ನ ಅವ್ರು ಅಬ್ಸರ್ವ್ ಮಾಡ್ಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಅವರು ಕೃಷ್ಣನನ್ನ ಅಳವಡಿಸ್ಕೊಂಡಿದ್ರು. ಅದ್ರಲ್ಲಿ ಅರ್ಜುನನ್ಗೆ ಏನಕ್ಕೆ ಇಲ್ಲಿ ಅರ್ಜುನನ ಬೆಸ್ಟ್ ಅಂತಿರೋದು ಅಂದ್ರೆ ಕಲಿಕೆನ ಸ್ಟಾಪ್ ಮಾಡ್ಲಿಲ್ಲ ಅರ್ಜುನ ಅಂತ. ಓಕೆ, ಸೊ ಹಾಗಾಗಿ ಇಲ್ಲಿ ನಾವು ನೋಡ್ಬೇಕಾಗಿರೋದೇನಂದ್ರೆ ಕೃಷ್ಣನಿಂದ ಎಷ್ಟು ಸಾಧ್ಯನೋ ಅಷ್ಟು ಕಲ್ತ್ಕೊಂಡ್ರು. ಹಾಗೆ ಇಲ್ಲಿ ನಾವು ಮೊದಲ ಅಧ್ಯಾಯದಲ್ಲಿ ಆರಂಭವಾಗುವ ಒಂದು ಅರ್ಜುನನ ಒಂದು ಇದನ್ನ ನೋಡೋದಾದ್ರೆ ಅವನ ಕೊನೆಯ ಅಂದ್ರೆ ಮೊದಲ ಅಧ್ಯಾಯದಿಂದ ಕೊನೆಯ ಅಧ್ಯಾಯದವರೆಗೂ ಕೂಡ ಅಲ್ಲಿ ಅರ್ಜುನನ ಒಂದು ಕಲಿಕೆ ಏನಿದೆ ಅದು ಮುಂದುವರಿತಾನೇ ಹೋಗುತ್ತೆ. ಅವನಿಗೆ ಕೃಷ್ಣ ವಿಶ್ವರೂಪ ದರ್ಶನ ಮಾಡಿಸಿದ ಮೇಲೂ ಕೂಡ 11ನೇ ಅಧ್ಯಾಯ ಅವನನ್ನ ಪ್ರಶ್ನೆ ಕೇಳುವುದನ್ನ ಅರ್ಜುನ ನಿಲ್ಲಿಸ್ಲಿಲ್ಲ. ವಿಶ್ವರೂಪವನ್ನ ನೋಡಿದ್ರೂ ಅವರು ಪ್ರಶ್ನೆನ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಕೃಷ್ಣನಂತಹ ತಂತ್ರಗಾರನಿಂದ ಕಲಿಯುವ ಅವಕಾಶ ಪದೇ ಪದೇ ಸಿಗಲ್ಲ, ಇವಾಗ್ಲೇ ನಾನು ಕಲ್ತ್ಕೋಬೇಕು ಇವರಿಂದ ಅಂತ ಅವರಿಗೆ ಗೊತ್ತಿತ್ತು. ಆದ್ದರಿಂದಲೇ ಅವನು ಯುದ್ಧ ಭೂಮಿಯಲ್ಲಿ ಕೂಡ ಕೃಷ್ಣನ ಪಾಠ ಕೇಳಲು ನಿಂತಿದ್ರು. ಅರ್ಜುನ ಜಾಗದಲ್ಲಿ ಬೇರೆ ಯಾರೇ ಆಗಿದ್ರು ಕೂಡ, ಅವಾಗ್ಲೇ ನೋಡ್ದಂಗೆ ನಾವು ಶಿಷ್ಯ ಸರಿ ಇಲ್ಲ ಅಂದ್ರೆ ಗುರು ಎಷ್ಟು ಬುದ್ಧಿ ಇದ್ರು ವೇಸ್ಟ್ ಅನ್ನೋ ಹಾಗೆ, ಅರ್ಜುನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಕೃಷ್ಣನ್ ಮಾತನ್ನ ಅಷ್ಟು ಕೇಳಿಸ್ಕೊತಾ ಇರ್ಲಿಲ್ಲ. ಆದ್ರೆ ಅರ್ಜುನ ಅವನಿಗೆ ಮಾಡಕ್ ಆಗ್ತಾ ಇಲ್ಲ, ಅವನಿಗೆ ಒಪ್ಕೊಳಕ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಕೃಷ್ಣನ್ ಮಾತನ್ನ ಕೇಳಿಸ್ಕೊಂಡ ಅವನು. ಓಕೆ, ಆಮೇಲೆ ಅದನ್ನ ಹೆಂಗ್ ಮಾಡ್ದ ಅಂತ. ಕೃಷ್ಣ ಯುದ್ಧದಲ್ಲಿ ಸ್ವಜನರನ್ನು ಕೊಂದು, ನಮ್ಮವ್ರನ್ನೇ ಕೊಂದು ಯಾವ ಯಶಸ್ಸನ್ನು ಕಾಣಲಿ. ನನಗೆ ಅಂದ್ರೆ ಅವ್ರು ಕೇಳಿದ್ದು, ಕೃಷ್ಣ ಯುದ್ಧದಲ್ಲಿ ನಮ್ಮವ್ರನ್ನೇ ಕೊಂದು ಯಾವ ಯಶಸ್ಸನ್ನ ಕಾಣ್ಬೇಕು ನಾನು? ನನಗೆ ಯುದ್ಧದಲ್ಲಿ ಜಯ ಬೇಡ, ರಾಜ್ಯ ಭೋಗದ ಸುಖವೂ ಬೇಡ. ನನಗೆ ರಾಜ್ಯದಿಂದ ಏನಾಗಬೇಕಿದೆ, ಭೋಗದಿಂದಾಗಿ ಏನಾಗ್ಬೇಕಾಗಿದೆ, ರಾಜ್ಯದಿಂದ ಏನಾಗ್ಬೇಕಾಗಿದೆ, ಭೋಗದಿಂದ ಏನಾಗ್ಬೇಕಾಗಿದೆ. ಮೊದಲಿಗೆ ಇದು ಅರ್ಜುನ ತನ್ನಷ್ಟಕ್ಕೆ ತಾನು ಯುದ್ಧದಿಂದ ಪ್ರಯೋಜನವಿಲ್ಲ ಎಂದು ನಿರ್ಧರಿಸಿದಂತೆ ಕಂಡರು. ನಂತರದಲ್ಲಿ ಯುದ್ಧದಿಂದ ಏನಾಗತ್ತೆ, ರಾಜ್ಯದಿಂದ ಏನಾಗತ್ತೆ, ಜೀವನ ಧಾರಣೆಯಿಂದ ಏನಾಗತ್ತೆ ಎಂಬ ಪ್ರಶ್ನೆಗಳನ್ನ ಕೃಷ್ಣನ ಮುಂದೆ ಇಟ್ಟ. ಸುಮ್ನೆ ಇರ್ಲಿಲ್ಲ, ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡ್ದ ಕೃಷ್ಣ ಅಂತ ಹೇಳಿ ಮತ್ತೆ ಶುರು ಮಾಡ್ದ ಅದನ್ನ ಕೇಳೋದಕ್ಕೆ. ಅದಾದ ಮೇಲೆ ಕೃಷ್ಣ ಇದಕ್ಕೆ ಕೃಷ್ಣ ಇದಕ್ಕೆ ಉತ್ತರ ಕೊಡಕ್ಕೆ ಶುರು ಮಾಡಿದ್ರು. ಅಂದ್ರೆ ನಂತರ ಅಂದ್ರೆ ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ರು ಕೂಡ ಕೃಷ್ಣ ಉತ್ತರ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಅಂದ್ರೆ ಇಲ್ಲಿ ಕೃಷ್ಣ ಇದಕ್ಕೆಲ್ಲ ಉತ್ತರ ಕೊಡ್ತಾ ಹೋದ್ರು. ನಂತರ ಅರ್ಜುನ ಮತ್ತೆ ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಉತ್ತರ ಕೊಟ್ರು, ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಕೋಪ ಬರುತ್ತೆ ಒಂದೊಂದ್ಸಲ, ಇಂಥ ಕೃಷ್ಣನ್ ಜೊತೆಲಿದ್ದು ಅರ್ಜುನ ಎಂತ ದಡ್ಡ, ಅವನ ಜ್ಞಾನನ ತಗೊಳ್ಳಿಲ್ವಲ್ಲ, ಕೊನೆಗೂ ಗೊತ್ತಾಗ್ಲಿಲ್ವಲ್ಲ ಅಂತ ಅನ್ಸ್ಬೋದು. ಆದ್ರೂನು ಅರ್ಜುನ ಪ್ರಶ್ನೆ ಕೇಳೋದನ್ನ ನಿಲ್ಸ್ಲಿಲ್ಲ. ಅರ್ಜುನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅಷ್ಟು ಕೇಳ್ತಾ ಇರ್ಲಿಲ್ಲ ಅಂತ ಇದನ್ನು ನೋಡ್ಬೇಕಾಗಿದೆ ನಾವು. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಇದಕ್ಕೆಲ್ಲ ಉತ್ತರನ ಕೊಡ್ತಾ ಹೋಗ್ತಾರೆ. ಭೀಷ್ಮ, ದ್ರೋಣ ಮುಂತಾದ ಗುರು ಸಮಾನರ ವಿರುದ್ಧ ಹೇಗೆ ಯುದ್ಧ ಮಾಡಲಿ? ಯುದ್ಧ ಮಾಡುವುದು ಸರಿಯೇ? ಕರ್ಮಕ್ಕಿಂತ ಜ್ಞಾನವೇ ಉತ್ತಮವಾಗಿದ್ದರೆ ನಾನೇಕೆ ಯುದ್ಧವೆಂಬ ಈ ಘೋರ ಕರ್ಮವನ್ನ ತೊಡಗಿಸ್ಕೊಳ್ಳಿ? ಎಷ್ಟು ಬ್ಯೂಟಿಫುಲ್ ಆಗಿ ಕೇಳಿದಾರೆ ನೋಡಿ. ಈ ಪ್ರಶ್ನೆ ನನಗೂ ಒನ್ ಟೈಮ್ ಬಂದಿತ್ತು ಯಾವುದೋ ಒಂದು ಗುರುವಿನ ಮೇಲೆ. ಓಕೆ, ಸೊ ಆಗ ನಾನು ಕೂಡ ಇನ್ನೊಂದು ಗುರುವನ್ನ ಕೂಡ ಪ್ರಶ್ನೆನ ಕೇಳಿದ್ದುಂಟು. ಅದೇನಂದ್ರೆ, ಮೊದಲನೇದಾಗಿ ಏನ್ ಗೊತ್ತಾ, ಜ್ಞಾನ ಅನ್ನೋದು ದೊಡ್ಡದು, ಗುರುನಿಂದನೆ ಅನ್ನೋದು ಪಾಪ. ಅಂತ ಗುರುವನ್ನ ಕೊಂದು ನಾನು ಎಂತ ಪಾಪ ಮಾಡ್ದಂಗ ಆಗ್ಬಿಡುತ್ತೆ. ಅದಕ್ಕಿಂತ ಜ್ಞಾನನೇ ಶ್ರೇಷ್ಠ ಅನ್ನೋದಾದ್ರೆ ಜ್ಞಾನಿನ ಕೊಂದ್ರೆ ಎಂತಹ ದೊಡ್ಡ ಪಾಪ ಅದು ಅಂತ ಅರ್ಜುನ ಕೇಳ್ತಾರೆ. ಓಕೆ, ನಾನು ಕೊಲ್ಬೇಕಂತ ಕೇಳಲಿಲ್ಲ. ನನ್ನ ಒಬ್ರು ಗುರುಯಿಂದಾನೇ ನನಗೆ ಎಫೆಕ್ಟ್ ಆದಾಗ ನನಗೆ ಅನ್ಸ್ತು, ಲೈಕ್ ಏನ್ ಇವಾಗ ಈಗ ನಾನು ಗುರು ಅಂತ ಹೇಳಿ
ಅವ್ರು ಮಾಡೋದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಬೇಕಾ, ಅದನ್ನೆಲ್ಲ ಒಪ್ಕೋಬೇಕಾ, ಅದು ಸರಿ ಇಲ್ಲ ಅಂದ್ರೂ ನಾನು ಅದನ್ನ ಫಾಲೋ ಮಾಡ್ಬೇಕಾ, ಅಥವಾ ಇಲ್ಲ ನಾನು ಮಾಡಲ್ಲ ಅಂತ ನಿರ್ಧಾರವನ್ನ ನಾನು ತಗೋಬೇಕಾ, ಇದನ್ನ ನಾನು ಯೋಚನೆ ಮಾಡ್ಬೇಕಾಗಿದೆ ಅನ್ನೋದು ನಾವಿಲ್ಲಿ ನೋಡ್ಬೇಕಾಗಿದೆ. ಸೊ ಈಗ ನಾವಿಲ್ಲಿ ಏನ್ ನೋಡ್ಬೇಕು ಅಂದ್ರೆ, ಒಬ್ಬ ಗುರುವನ್ನ ಕೊಲ್ಲೋದು ಅಥವಾ ಒಬ್ಬ ಜ್ಞಾನಿಯನ್ನ ಕೊಲ್ಲೋದು ಪಾಪ ಅಂತ ಅರ್ಜುನ ಯೋಚನೆ ಮಾಡಿದ್ರು, ಆಯ್ತಾ. ಸೊ ಕರ್ಮಕ್ಕಿಂತ ಜ್ಞಾನನೇ ಉತ್ತಮ ಆಗಿರ್ಬೇಕಾದ್ರೆ ನಾನ್ ಯಾಕೆ ಆ ಘೋರ ಕರ್ಮವನ್ನ ಮಾಡ್ಲಿ, ಕರ್ಮ ಸನ್ಯಾಸ ಮತ್ತು ಕರ್ಮ ಅನುಷ್ಠಾನ ಇವೆರಡರಲ್ಲಿ ಯಾವುದು ಒಳ್ಳೆಯದು, ಹೀಗೆ ಕೃಷ್ಣನ ಮುಂದೆ ಅರ್ಜುನನ ಪ್ರಶ್ನಾವಳಿ ಸಾಕ್ತು. ಕೊನೆಗೂ ತನಗೆ ಸಮಾಧಾನ ತರುವ ರೀತಿಯಲ್ಲಿ ಕೃಷ್ಣ ಉತ್ತರಿಸಿದ ಮೇಲೆ ಹೋಗ್ತಾ 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 ಯುದ್ಧ ಅರ್ಜುನ ಅದನ್ನ ಅಕ್ಸೆಪ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ 2 ಸಂಗತಿಗಳನ್ನ ನಾವು ಗಮನಿಸಬೇಕು. ಸಿಇಒ ಇರಲಿ ಅಥವಾ ಸಾಮಾನ್ಯ ನೌಕರರೇ ಇರಲಿ, ತನ್ನ ಮನಸ್ಸಿಗೆ ಒಪ್ಪಿಗೆಯಾಗದ ಹೊರತು ಯಾವುದನ್ನು ಒಪ್ಕೋಬಾರ್ದು. ಅಂದ್ರೆ ಅವರ ಸ್ವಾರ್ಥಕ್ಕೆ ಹೇಳ್ತಿದ್ದಾರೆ ಅಂತ ಬಂದಾಗ ಯಾವತ್ತೂ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಾರ್ದು. ಅದು ನಾವು ಕೇಳ್ಬೇಕು, ಅವರ ಸೂಚನೆಗಳನ್ನ ಪಾಲಿಸ್ಬೇಕು. ಆದ್ರೆ ಅದರಿಂದ ಏನ್ ನಷ್ಟ ಇದೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು. ಅದು ಒಬ್ಬ ಸಿಇಒ ಕೆಲ್ಸ. ಅದನ್ನ ಅರ್ಜುನ ಮಾಡಿದ್ರು. ತಾನು ಮೊದಲೇ ನಿರ್ಧರಿಸಿದ್ದೇನೆಂಬ ಕಾರಣಕ್ಕೆ ಯಾವುದನ್ನು ಸರಾಗವಾಗಿ ತಿರಸ್ಕರಿಸಬಾರ್ದು. ನಾನ್ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ, ನಾನು ಇದನ್ನೇ ಮಾಡೋದು, ನಾನ್ ನಿರ್ಧಾರ ಮಾಡಿದೀನಿ, ಇದ್ ನನಗೆ ಬೇಕೇ ಬೇಕು, ನಾನು ನಿರ್ಧಾರ ಮಾಡ್ಬಿಟ್ಟಿದೀನಿ, ಯುದ್ಧ ಮಾಡಲ್ಲ, ನಾನು ನಿರ್ಧಾರ ಮಾಡ್ಬಿಟ್ಟಿದೀನಿ, ಯುದ್ಧ ಮಾಡ್ತೀನಿ, ನಾನು ಆಲ್ರೆಡಿ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅನ್ನೋ ಮೈಂಡ್ ಸೆಟ್ ಇಂದ ಅರ್ಜುನ ಇರ್ಲಿಲ್ಲ. ಅಂದ್ರೆ ಹೌದು, ಅವನ್ ನಿರ್ಧಾರ ಮಾಡಿದ್ದ, ಆದ್ರೆ ಆ ನಿರ್ಧಾರವನ್ನ ತಿರಸ್ಕಾರ ಮಾಡೋಕ್ಕೂ ಅರ್ಜುನ ರೆಡಿ ಇದ್ದ. ಅವನಿಗೆ ಕ್ಲಾರಿಟಿ ತಗೊಳ್ತಾ ಅಂದ್ರೆ ಯಾವ ವಿಷಯದಲ್ಲೂ ಕೂಡ ಪೂರ್ವಗ್ರಹ ಪೀಡಿತರಾಗಬಾರ್ದು. ಸರಿಯಾದ ಕಾರಣ ಸಿಕ್ಕರೆ ಅದನ್ನು ಯಾರೇ ನೀಡಿದ್ರು ಕೂಡ ಒಪ್ಕೋಬೇಕು, ನಿರ್ಧಾರ ಬದಲಾಯಿಸ್ಬೇಕು. ಅಂಡ್ ಉತ್ತಮ ಸಲಹೆಗಳಿಗೆ ನಾವು ಯಾವತ್ತೂ ಕೂಡ ಮುಕ್ತವಾಗಿರ್ಬೇಕು. ಯಾವಾಗ ಒಬ್ಬ ವ್ಯಕ್ತಿಗೆ ಸಲಹೆಗಳು ಅರ್ಥ ಆಗುತ್ತೆ ಅಂದ್ರೆ ಅವನು ಯಾವಾಗ ಆ ಸಲಹೆಗಳನ್ನ ಸ್ವೀಕರಿಸೋ ಮನಸ್ಥಿತಿ ಬರುತ್ತೆ ಅವಾಗ. ನಾನು ನನ್ನ ಒಬ್ರು ಗುರುನ ಕೇಳಿದ್ದೆ, ನೀವ್ ಯಾಕೆ ನನ್ಗೆ ಈ ವಿಷಯನ ಹೇಳಲಿಲ್ಲ ಅಂತ ಕೇಳಿದ್ದೆ, ಆಯ್ತಾ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ನೀವು ತಗೊಳ್ಳೋ ಮನಸ್ಥಿತಿಲಿ ಅವಾಗ ಇರ್ಲಿಲ್ಲ, ಅದಕ್ಕೆ ಹೇಳಲಿಲ್ಲ, ಸಮಯ ಬಂದಾಗ ಹೇಳ್ತೀನಿ. ಆ ಸಮಯ ಬಂದಾಗ ನನಗೆ ತೊಂದರೆ ಆಗ್ಬಿಟ್ಟಿದ್ರೆ ಅಂದಾಗ ಆ ತೊಂದರೆ ನೀವು ಅನುಭವಿಸ್ಬೇಕಿರುತ್ತೆ ಅಂತ. ಸೊ ನೀವು ನೀವು ಯಾವಾಗ ಒಬ್ಬ ಗುರು ನಮ್ಮ ಹತ್ರ ಎಲ್ಲ ಓಪನ್ ಆಗಿ ಹೇಳ್ತಾರೆ ಅಂದ್ರೆ ನೀವು ಅದನ್ನ ಸ್ವೀಕರಿಸೋ ತರ ಇದ್ರೆ, ಇಲ್ಲ ಅಂದ್ರೆ ಅವ್ರು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಅದರಿಂದ ಲಾಸ್ ಶಿಷ್ಯಂಗೆನೆ. ಓಕೆ, ಅದನ್ನ ಇಲ್ಲಿ ಅರ್ಜುನನ ನೇಚರ್ ಹೇಳ್ತಿದ್ದಾರೆ. ಅವರು ಉತ್ತಮ ಸಲಹೆಗಳಿಗೆ ಮುಕ್ತವಾಗಿದ್ರು. ನಾನು ಬುದ್ಧಿವಂತ, ನನಗ್ ಸಲಹೆ ನೀಡೋದು ಯಾರು, ನನ್ಗೆ ಆಲ್ರೆಡಿ ಗೊತ್ತಿದೆ ಅನ್ನೋ ಭ್ರಮೇಲಿ ಇರ್ಲಿಲ್ಲ. ದಿಮಾಕು ಮೊದ್ಲೇ ಇರ್ಲಿಲ್ಲ ಅರ್ಜುನನ್ಗೆ. ಕೃಷ್ಣನ ಮೌಲಿಕ ಸಲಹೆಗಳನ್ನು ಸ್ವೀಕರಿಸಿ ತನ್ನ ನಿರ್ಧಾರವನ್ನ ಬದಲಾಯಿಸಿದ್ದಕ್ಕೇನೆ ಅರ್ಜುನ ಯುದ್ಧವನ್ನ ಗೆದ್ದ. ಅಂದ್ರೆ ನಾನ್ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಅಂತ ಕೃಷ್ಣನ ಮಾತನ್ನ ಅವನು ತಿರಸ್ಕಾರ ಮಾಡ್ಲಿಲ್ಲ. ಒಳ್ಳೇದಕ್ಕೋಸ್ಕರ ನನ್ನ ನಿರ್ಧಾರವನ್ನ ಬದಲಾಯಿಸ್ತೀನಿ ಅಂತ ಅಂದಿದ್ದಕ್ಕೆ, ಕೃಷ್ಣನ ಮಾತನ್ನ ಅರ್ಜುನ ಕೇಳಿದ್ದಕ್ಕೇನೆ ಧರ್ಮ ಸ್ಥಾಪನೆ ಆಯಿತು. ಸೊ ಒಬ್ಬ ವ್ಯಕ್ತಿ ಒಳ್ಳೆಯ ಸಲಹೆಗಳು ಬರ್ಬೇಕಾದ್ರೆ ನಾವು ನಿರ್ಧಾರಗಳನ್ನ ಬದಲಾಯಿಸೋದಕ್ಕೂ ಎಮೋಷನಲಿ, ಮೆಂಟಲಿ, ಫಿಸಿಕಲಿ ಸ್ಟ್ರಾಂಗ್ ಇರಬೇಕು. ಅದೆಲ್ಲ ಸ್ಟ್ರಾಂಗ್ ಇರಬೇಕು ಅಂದ್ರೆ ಆಧ್ಯಾತ್ಮಿಕವಾಗಿ ಸ್ಟ್ರಾಂಗ್ ಇದ್ರೆ ಮಾತ್ರ ಇವೆಲ್ಲ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ, ತಲೆಗೆ ಹೋಗೋದೇ ಇಲ್ಲ. ಓಕೆ, ಸೊ ಈಗ ನಾವು ಅರ್ಜುನನ್ ತರ ಎಲ್ಲಿದ್ದೀವಿ ಅಂಡ್ ಎಲ್ಲೆಲ್ಲಿ ನಾವು ಅರ್ಜುನನಾಗೆ ಆಗ್ಬೇಕಾಗಿದೆ, ಹಾಗೆ ನಾವು ಕೃಷ್ಣನಾಗಿ ಯಾವಾಗ ಆಗ್ಬೇಕು, ಅರ್ಜುನನಾಗಿ ಯಾವಾಗ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಬೇಕಾಗಿದೆ. ಸೊ ಏನೇನೆಲ್ಲ ಕಲಿತಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾಳೆ ಧೃತರಾಷ್ಟ್ರನ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಭಾವನೆಗಳಂದ್ರೆ ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋ ಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್
ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತೆ ಎಲ್ಲಾ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದ್ರೆ ಅದು ಸಂದೇಶನ ಮತ್ತೆ ತಾರಾ ಮ್ಯಾಮ್. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.